ಆತ ಬಡ ರೈತ. ರೇಷ್ಮೆ ಮಾರಿದ್ದ ದುಡ್ಡು ಬಿಡಿಸಿಕೊಳ್ಳುವುದಕ್ಕೆ ಎಟಿಎಂಗೆ ಹೋಗಿದ್ದ. ಆದ್ರೆ ಅಲ್ಲೊಬ್ಬ ಖದೀಮ ರೈತನಿಗೆ ಮಕ್ಮಲ್ ಟೋಪಿ ಹಾಕಿ ಎಸ್ಕೇಪ್ ಆಗಿದ್ದಾನೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ಅಂತೀರಾ? ತೋರಿಸ್ತೀವಿ ನೋಡಿ. ಕಾಸು ಎತ್ಕೊಂಡು ಜೋಬಿದಾಗ ಮಾಡ್ಕೊಂಡು ನೋಡುವಾಗ ಸಿಗ್ನಲ್ ಬತ್ತು ಕಾರ್ಡ್ ಕಿತ್ಕೊಂಡ್ಬಿಟ್ಟ, ಬೇರೆ ಕಾರ್ಡ್ ಕೊಟ್ಬಿಟ್ಟ, ಆಚೆಗೆ ಓಡೋಗ್ಬಿಟ್ಟ. ಇವತ್ತು 40,000 ಒಬ್ಬರ ರೈತಗೆ ಸ್ವಲ್ಪ ದುಡ್ಡು ಕೊಡ್ಬೇಕು, ಅವರು ಗಲಾಟೆ ಮಾಡ್ತಾರೆ ನಮ್ಮ ಮನೆ ಹತ್ರ ಬಂದು. ಈತ ರೇಷ್ಮೆ ಬೆಳೆದ ಖುಷಿಯಲ್ಲಿದ್ದ, ಹಣ ಬಿಡಿಸಿಕೊಳ್ಳುವ ಆಸೆಯಲ್ಲಿದ್ದ. ಆದ್ರೆ ಇಲ್ಲೊಬ್ಬ ಖದೀಮ ರೈತನ ಕನಸಿಗೆ ತಣ್ಣೀರು ಎರಚಿದ್ದಾನೆ. ಹಣ ಬಿಡಿಸಿಕೊಡ್ತೀನಿ ಅಂತ ಎಟಿಎಂಗೆ ಬಂದವನು ಏನೂ ಅರಿಯದ ರೈತನಿಗೆ ಧೋಕಾ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಹೀಗೆ ಎಟಿಎಂ ಕಾರ್ಡ್ ಹಿಡಿದು ಹಸಹಾಯಕತೆ ತೋಡಿಕೊಳ್ಳುತ್ತಿರೋರ ಹೆಸರು ರಾಜಣ್ಣ. ದೇವನಹಳ್ಳಿ ತಾಲೂಕಿನ ಭಟ್ರೇನಹಳ್ಳಿ ನಿವಾಸಿ. ಕಷ್ಟಪಟ್ಟು ರೇಷ್ಮೆ ಬೆಳೆದಿದ್ದ ಈತ ಗೂಡು ಮಾರಿದ ದುಡ್ಡು ಕಳೆದುಕೊಂಡು ಕಂಗಾಲಾಗಿದ್ದಾನೆ. ಹೌದು, ಕದೀಮನೊಬ್ಬ ಹಣ ಬಿಡಿಸಿಕೊಡೋ ನೆಪದಲ್ಲಿ ಎಟಿಎಂ ಕಾರ್ಡ್ ಬದಲಿಸಿದ್ದಾನೆ. ರೈತನ ಖಾತೆಯಲ್ಲಿದ್ದ ಹಣ ಎಗರಿಸಿದ್ದಾನೆ. ರಾಜಣ್ಣ ರೇಷ್ಮೆ ಗೂಡು ಮಾರಿದ ದುಡ್ಡ ಬಿಡಿಸಿಕೊಳ್ಳುವುದಕ್ಕೆ ವಿಜಯಪುರದ ಕರ್ನಾಟಕ ಬ್ಯಾಂಕ್ ಎಟಿಎಂಗೆ ತೆರಳಿದ್ದ. ಈ ವೇಳೆ ಅಪರಿಚಿತನೊಬ್ಬ 10,000 ಡ್ರಾ ಮಾಡಿಕೊಟ್ಟಿದ್ದಾನೆ. ರೈತ ಹಣ ಎಣಿಸೋ ಹೊತ್ತಲ್ಲಿ ಬದಲಿ ಎಟಿಎಂ ಕಾರ್ಡ್ ಕೈಗಿಟ್ಟು ಕಾಲ್ ಕಿತ್ತಿದ್ದಾನೆ. ಕಾಸು ಅಮೌಂಟ್ ನೋಡ್ಬಿಟ್ಟು ಅವನು 10,000 ಹೊಡೆದ್ಬಿಟ್ಟ. 10,000 ಕಾಸು ಬಂತು. ಫಸ್ಟ್ ಏನಾಯಿತು, ಸಿಗ್ನಲ್ ಬರೋ ಮೊದಲು ಕಾಸು ಬಂತು. ಕಾಸು ಎತ್ಕೊಂಡು ಜೋಬಿದಾಗ ಮಾಡ್ಕೊಂಡು ನೋಡುವಾಗ ಸಿಗ್ನಲ್ ಬತ್ತು ಕಾರ್ಡ್ ಕಿತ್ಕೊಂಡ್ಬಿಟ್ಟ, ಬೇರೆ ಕಾರ್ಡ್ ಕೊಟ್ಬಿಟ್ಟ. ಹಣ ಈಗ ಪಕ್ಕದಲ್ಲಿ ಎತ್ಕೊಳ್ಳೋಣ ಅಂತಂದು ಅಂದ್ಬಿಟ್ಟಿದ್ದೆ. ಯಾಕಂದ್ರೆ ಸೆಕ್ಯೂರಿಟಿ ಕರೀತಾ ಇದ್ದಾನೆ ಅಂತ ಅಂದ್ಬಿಟ್ಟು ಆಚೆಗೆ ಓಡೋಗ್ಬಿಟ್ಟ. ಅವ ನನಗೇನು ಮಾಡ್ತು, ಕನ್ಫ್ಯೂಸ್ ಆಗ್ಬಿಡ್ತು. ಅಯ್ಯೋ ಇವನ ಏನು ಹಿಂಗೆ ಓಡೋತಾ ಇದೆ ಅಂತ ಕಾರ್ಡ್ ನೋಡಿದ್ರೆ ಕಾರ್ಡು ಚೇಂಜು. ಎಟಿಎಂ ಕಾರ್ಡ್ ಕದ್ದ ಖದೀಮ ಸೀದಾ ಜ್ಯುವೆಲರಿ ಮಳಿಗೆಗೆ ತೆರಳಿ 2 ಉಂಗುರಗಳನ್ನ ಖರೀದಿಸಿದ್ದಾನೆ. 40,500 ಡ್ರಾ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ವಂಚಕ ಜ್ಯುವೆಲರಿಯಲ್ಲಿ ಚಿನ್ನ ಖರೀದಿ ಮಾಡಿ ಹೋಗಿರೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಎರಡು ಉಂಗುರ ಬೇಕಾಯಿತು. ಅದೇ ಎಟಿಎಂ ಕಾರ್ಡ್ ಇದೆ ನಮ್ಮ ಹತ್ರ, ಸ್ವೈಪ್ ಮಾಡ್ತೀರಾ? ನಾವು ಹೇಳಿದ್ವಿ ಸ್ವೈಪ್ ಮಾಡ್ತೀನಿ. ನಮ್ಮ ಹತ್ರ ಸರಿ 2 ಉಂಗುರ ತೋರಿಸಿ ಇವ್ರಿಗೆ ಸೆಲೆಕ್ಷನ್ ಮಾಡಿ ಇವನ್ನ ಎಟಿಎಂ ಕಾರ್ಡಿಂದ ದುಡ್ಡು ಇಸ್ಕೊಳ್ಳಿ. ನಮ್ಮ ಅಪ್ಪ ಅವ್ರದ್ದು ಎಟಿಎಂ ಕಾರ್ಡ್ ಇದೆ. ಸ್ವೈಪಿಂಗ್ ಮಾಡಿಬಿಟ್ಟು ನಾವು ಐಟಮ್ ಕೊಟ್ಟಿದ್ದೀವಿ ಅವ್ರ ಕೈಗೆ. ಯಾರೇ ಆಗ್ಲಿ ಎಟಿಎಂ ಬಳಿ ಹಣ ಡ್ರಾ ಮಾಡಲು ಹೋದಾಗ ಇಂತಹ ವಂಚಕರಿಂದ ಎಚ್ಚರಿಕೆಯಿಂದ ಇರೋದು ಒಳಿತು. ವಂಚನೆ ಸಂಬಂಧ ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆರೋಪಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ನವೀನ್, ಟಿವಿ9, ದೇವನಹಳ್ಳಿ.